ಕಾಣದ ಅದೆಷ್ಟೋ ಅಗೋಚರ ಶಕ್ತಿಗಳ ಮೂಲ. ಕಲೆ ಹಾಗೂ ನಂಬಿಕೆಯಲ್ಲಿ ವಿಲೀನವಾದ ಭಯ, ಭಕ್ತಿ. ನಂಬಿಕೆಗೂ ನಿಲುಕದ, ಊಹಿಸಲು ಸಾಧ್ಯವಾಗದ ಅಗೋಚರ ಶಕ್ತಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೇವರೇ ಮೊದಲು, ದೇವರೇ ಅಂತಿಮ. ಆದರೆ ಈ ತುಳುನಾಡು ದೈವ ದೇವರ ನಾಡು. ಯಾಕೆ? ಎಲ್ಲೋ ಹುಟ್ಟಿ ಎಲ್ಲೋ ಮರುಹುಟ್ಟು ಪಡೆದು ಹಸಿವಿಗೋಸ್ಕರ ತನ್ನ ತಂದೆ ತಾಯಿಯನ್ನೇ ಕೊಂದ ದೈವ ಗುಳಿಗ ಎಂದರೆ ನಂಬ್ತೀರಾ? ತನ್ನ ತಂದೆಯನ್ನ ಕೊಂದು ರಕ್ತವನ್ನ ಕುಡಿದು ತಂದೆಯ ಮೂಳೆಯಲ್ಲಿ ಕೋಲಾಟವಾಡುತ್ತಾನೆ. ಇದಕ್ಕೆ ಆಗಲೇ ನಾನು ಹೇಳಿದ್ದು, ಈ ದೈವದ ಹುಟ್ಟೆ ಭಯಾನಕ. ಈ ಕತೆ ಇಲ್ಲಿಗೆ ಮುಗಿದಿಲ್ಲ. ಮುಂದೇನಾಯ್ತು ನೋಡಿ. ನಮಸ್ಕಾರ ವೀಕ್ಷಕರೇ, ಬಿಯಾಂಡ್ ಲಿಮಿಟ್ಸ್ನ ಸತ್ಯದೈವ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಖಿಲೇಶ್. ಕಾಣದ ಅದೆಷ್ಟೋ ಅಗೋಚರ ಶಕ್ತಿಗಳ ಮೂಲ. ಕಲೆ ಹಾಗೂ ನಂಬಿಕೆಯಲ್ಲಿ ವಿಲೀನವಾದ ಭಯ, ಭಕ್ತಿ. ನಂಬಿಕೆಗೂ ನಿಲುಕದ, ಊಹಿಸಲು ಸಾಧ್ಯವಾಗದ ಅಗೋಚರ ಶಕ್ತಿ. ಇಂದಿನ ನಮ್ಮ ನಿಮ್ಮ ಪಯಣ ತುಳುನಾಡಿನ ತಪ್ಪಲಿನಲ್ಲಿ ಅದೆಷ್ಟೋ ಜನರ ಮನೆ ಮನಗಳಲ್ಲಿ ಈ ಕಲಿಯುಗದಲ್ಲೂ ವಿಜೃಂಭಣೆಯಿಂದ ಆರಾಧಿಸಲ್ಪಡುವ ದೈವಗಳತ್ತ. ಹೇಳುತ್ತಾ ಹೋದರೆ ದಿನಗಳುರುಳಿ ಮಾಸ ಕಳೆದರೂ ಸಾಲದು. ಅಂತಹ ನಿದರ್ಶನಗಳು ತುಳುನಾಡಿನ ಮಣ್ಣಿನ ಕಣ ಕಣವು ಹೇಳುತ್ತಾ ಹೋಗುತ್ತದೆ. ಇದನ್ನ ನಿಮಗೆಲ್ಲರಿಗೂ ತಿಳಿಸಿಕೊಡುವ ಒಂದು ಪುಟ್ಟ ಪ್ರಯತ್ನ ನಮ್ಮದು. ಪಂಚವರ್ಣದ ನಾಡು ಈ ತುಳುನಾಡು. ರಮ್ಯ ರಮಣೀಯವಾದ ನಾಡು, ದೈವ ದೇವರ ನಾಡು ಎಂದೇ ಪ್ರಸಿದ್ಧವಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೇವರೇ ಮೊದಲು, ದೇವರೇ ಅಂತಿಮ. ಆದರೆ ಈ ತುಳುನಾಡು ದೈವ ದೇವರ ನಾಡು. ಯಾಕೆ ಎಂಬುದನ್ನು ತಿಳಿಸಿಕೊಡುವ ಪ್ರಯತ್ನ ನಮ್ಮದು. ಮೊದಲಿಗೆ ನಾವು ಕ್ಷೇತ್ರಪಾಲನೆಂದೇ ಪ್ರತೀತಿಯಲ್ಲಿರುವ, ಎಂಥವರನ್ನು ಒಂದು ಕ್ಷಣ ನಿಬ್ಬೆರಗಾಗಿಸುವ ದೇವದೂತನೆಂದೇ ಪ್ರತೀತಿಯಲ್ಲಿರುವ ಗುಳಿಗ ದೈವದ ಬಗ್ಗೆ ತಿಳಿದುಕೊಳ್ಳೋಣ. ಸೂತ್ರದ ಗುಳಿಗ, ರಾಹು ಗುಳಿಗ, ಒಂಟಿ ಗುಳಿಗ, ಸನ್ಯಾಸಿ ಗುಳಿಗ, ಹೀಗೆ ನಾನಾ ರೀತಿಯಲ್ಲಿ ಭಕ್ತರಿಂದ ಕರೆಸಿಕೊಳ್ಳಲ್ಪಡುವ ದೈವ ಗುಳಿಗ, ಶಿವದೂತ ಗುಳಿಗ. ನಂಬಿ ಬಂದರೆ ಇಂಬು ಕೊಡುವ, ಅನುಮಾನಪಟ್ಟರೆ ಸತ್ಯದ ದರ್ಶನ ನೀಡುವ, ನರ್ತನದಿಂದಲೇ ಮಾತನ್ನ ಮನದಟ್ಟು ಮಾಡುವ ಗುಳಿಗ ದೈವದ ಹುಟ್ಟೆ ಒಂದು ಭಯಾನಕ. ಎಲ್ಲೋ ಹುಟ್ಟಿ ಎಲ್ಲೋ ಮರುಹುಟ್ಟು ಪಡೆದು ಹಸಿವಿಗೋಸ್ಕರ ತನ್ನ ತಂದೆ ತಾಯಿಯನ್ನೇ ಕೊಂದ ದೈವ ಗುಳಿಗ ಎಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಯಾಕಂದ್ರೆ ಈ ದೈವದ ಹುಟ್ಟೆ ಅಂಥದ್ದು. ಒಂದು ದಿನ ಪಾರ್ವತಿ ತನ್ನ ಪತಿಯಾದ ಕೈಲಾಸನಾಥ ಭಸ್ಮಲೇಪಿತ ಶಿವನಿಗೆ ತನ್ನ ಕೈಯಾರೆ ಭಸ್ಮವನ್ನ ನೀಡುತ್ತಾಳೆ.
ಆಗ ಶಿವನಿಗೆ ಆ ಭಸ್ಮದ ಜೊತೆಗೊಂದು ಗುಳಿಗೆ ಗಾತ್ರದ ಕಪ್ಪು ಬಣ್ಣದ ಕಲ್ಲು ಗೋಚರಿಸುತ್ತದೆ. ಆಗ ಶಿವ ಅದನ್ನು ಸಾಮಾನ್ಯ ಕಲ್ಲೆಂದು ತಿಳಿದು ಎಸೆಯುತ್ತಾನೆ. ಆ ಕ್ಷಣದಲ್ಲಿ ಒಂದು ದೈತ್ಯವಾದ, ಕಪ್ಪಾದ, ನಿಬ್ಬೆರಗೊಳಿಸುವ, ದಿಗ್ಭ್ರಮೆಗೊಳಿಸುವಂತಹ ಒಂದು ಶಕ್ತಿ ಉದ್ಭವವಾಗುತ್ತದೆ. ಗುಳಿಗೆ ಆಕಾರದ ಕಪ್ಪು ಬಣ್ಣದ ಕಲ್ಲಿನಿಂದ ಉದ್ಭವವಾದ ಆ ಶಕ್ತಿಯನ್ನ ಶಿವನು ಗುಳಿಗ ಎಂದು ಕರೆಯುತ್ತಾನೆ. ಹಾಗೂ ಗುಳಿಗನನ್ನ ತನ್ನ ಜನ್ಮ ರಹಸ್ಯವನ್ನ ತಿಳಿದುಕೊಳ್ಳಲು ವಿಷ್ಣುವಿನ ಬಳಿ ಕಳುಹಿಸಿಕೊಡುತ್ತಾನೆ. ವಿಷ್ಣು ಹೇಳಿರುವ ಪ್ರಕಾರ ಗುಳಿಗನ ಜನ್ಮ ಭೂಲೋಕದಲ್ಲಿ ಅಧರ್ಮ ನಾಶಗೊಳಿಸಿ ಧರ್ಮದ ಸ್ಥಾಪನೆಗೆಂದೇ ಆಗಿರುತ್ತದೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಈ ಕತೆ ಇಲ್ಲಿಗೆ ಮುಗಿದಿಲ್ಲ. ಮುಂದೇನಾಯಿತು ನೋಡಿ. ಮುಂದೆ ವಿಷ್ಣು ತಿಳಿಸಿರುವ ಹಾಗೆ ನೀನು ಭೂಲೋಕದಲ್ಲಿ ನೆಲೆವುಳ್ಳ ಸಂಖ್ಯೆ ಮತ್ತು ಗಾಳಿಭದ್ರ ಕುಮಾರನ ಮಗನಾಗಿ ಹುಟ್ಟಿಬ. ಹಾಗೆಯೇ ಒಂದು ಮಾತು, ಲಕ್ಷ್ಮೀ ದೇವಿಯು ನವದುರ್ಗೆಯರ ಜೊತೆಗೆ ಭೂಲೋಕದಲ್ಲಿ ಸಂಚಾರಕ್ಕೆಂದು ಬಂದಾಗ ನೀನು ಅವರ ದೂತನಾಗಿ ಬೆಂಗಾವಲಾಗಿರಬೇಕು ಎಂದು ಹೇಳಿ ಕಳುಹಿಸಿಕೊಡುತ್ತಾರೆ. ಅಂದ ಹಾಗೆ ಈ ಸಂಖ್ಯೆ ಯಾರು? ಸಂಖ್ಯೆ ಒಮ್ಮೆ ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡಿ ವಿಷ್ಣುವಿನ ಹತ್ತಿರ ತನಗೆ 24 ಮಕ್ಕಳು ಬೇಕು ಎಂದು ಬೇಡುತ್ತಾಳೆ. ಒಳ್ಳೆಯದು ಅನ್ನೋದು ಇದ್ದ ಮೇಲೆ ಕೆಟ್ಟದ್ದು ಅನ್ನೋದು ಇರಲೇಬೇಕು. ವಿಷ್ಣು ವರವನ್ನೇನು ಕೊಡುತ್ತಾನೆ, ಆದರೆ ನಿನ್ನ ಸಾವು ನಿನಗೆ ಹುಟ್ಟುವ ಗಂಡು ಮಗುವಿನಿಂದ ಎನ್ನುತ್ತಾನೆ. ಆದರೆ ಎಷ್ಟನೇ ಗಂಡು ಮಗು ಎನ್ನುವುದನ್ನು ಗುಪ್ತವಾಗಿರಿಸುತ್ತಾನೆ. ಹಾಗಾಗಿ ಸಾವಿನ ಭಯದಿಂದ ಸಂಖ್ಯೆ ತನಗೆ ಹುಟ್ಟುವಂತಹ ಮಕ್ಕಳನ್ನೆಲ್ಲ ಕೊಲ್ಲುತ್ತಾ ಬರುತ್ತಾಳೆ. ಭೂಲೋಕದಲ್ಲಿ ಸಂಖ್ಯೆಯು 24ನೇ ಬಾರಿ ಗರ್ಭವತಿಯಾಗುತ್ತಾಳೆ. 24ನೇ ಮಗುವಾಗಿ ಗುಳಿಗನಿರುತ್ತಾನೆ. ಏಳು ತಿಂಗಳಿನಲ್ಲಿ ಮಾಯದ ಮಗುವಾದ ಗುಳಿಗನು, ಅಮ್ಮ ನಾನು ಹೇಗೆ ಹೊರಬರಬೇಕು ಎಂದು ಕೇಳಿದಾಗ ಆಶ್ಚರ್ಯಚಕಿತಳಾದ ಸಂಖ್ಯೆಯು, ಎಲ್ಲರೂ ಹೇಗೆ ಹೊರಬರುತ್ತಾರೋ ಹಾಗೆ ನೀನು ಬಾ ಎಂದಾಗ ಅದು ನನಗೆ ಮೈಲಿಗೆ ಆಗುತ್ತದೆ ಎಂದು ಹೇಳುತ್ತಾನೆ. ಹೊಟ್ಟೆಯನ್ನ ಸೀಳಿ ಬಂದರೆ ತಾಯಿಯನ್ನ ಕೊಂದಂತಹ ಪಾಪ ಬರುತ್ತದೆ. ಬೆನ್ನಿಂದ ಬಂದರೆ ಒಡ ಹುಟ್ಟಿದವನಾಗುತ್ತೀಯ, ಮೊಣಕಾಲಿನಿಂದ ಬಂದರೆ ಮೊಮ್ಮಗನಾಗುತ್ತೀಯ. ಈಗ ನೀನೇ ನಿರ್ಧಾರ ಮಾಡಿಕೊ ಹೇಗೆ ಹೊರಬರುತ್ತೀಯ ಎಂದು. ತಾಯಿ, ನಿನ್ನ ಬಲಭಾಗದ ಎದೆಯಿಂದ ಒಂದು ಸಾಸಿವೆ ಗಾತ್ರದಲ್ಲಿ ಹೊರಬರುತ್ತೇನೆ. ನೀನು ಬಂಗಾರದ ಬಟ್ಟಲನ್ನ ಹಿಡಿದರೆ ಸಾಕು. ಮಗನ ಮಾತಿನಂತೆ ಸಂಖ್ಯೆ ಮಾಡುತ್ತಾಳೆ. ಸಾಸಿವೆ ಗಾತ್ರದಲ್ಲಿ ಬಂದಂತಹ ಗುಳಿಗನು ದೈತ್ಯವಾಗಿ ಬೆಳೆದು ಹೊಟ್ಟೆ ಹಸಿವನ್ನ ತಾಳದೆ ತನ್ನ ಹೆತ್ತ ತಾಯಿಯನ್ನೇ ಕೊಂದು ಹೊಟ್ಟೆಯನ್ನ ಬಗೆದು ಕರುಳನ್ನೇ ತನ್ನ ಜನಿವಾರವಾಗಿ ಧರಿಸುತ್ತಾನೆ. ಇದಕ್ಕೆ ಹೇಳೋದು, ಮಾಡಿದ ಪಾಪ ಯಾರನ್ನು ಎಂದಿಗೂ ಬಿಡುವುದಿಲ್ಲ. ಇಲ್ಲಿಗೆ ಮುಗಿದಿಲ್ಲ ಇವನ ಹಸಿವಿನ ಆರ್ಭಟದ ಕತೆ. ಮುಂದೆ ನೇರವಾಗಿ ವೈಕುಂಠಕ್ಕೆ ಹೋಗಿ ಅಲ್ಲಿ ವಿಷ್ಣುವಿನ ಮುಂದೆ ನಿಂತು ಬಿಡುತ್ತಾನೆ. ವಿಷ್ಣು ಇವನ ಹಸಿವನ್ನ ನೀಗಿಸಲು 1000 ಆನೆ, ಕುರಿ, ಕೋಳಿ, ಒಂಟೆಗಳ ಮಾಂಸ ಮತ್ತು ರಕ್ತದ ತರ್ಪಣವನ್ನೇ ನೀಡುತ್ತಾನೆ. ಆದರೂ ಇವನ ನೀಗದ ಹಸಿವನ್ನ ಕಂಡು ವಿಷ್ಣು ತನ್ನ ಕಿರುಬೆರಳನ್ನ ಅವನ ಬಾಯಿಗೆ ಒತ್ತಿ ಹಿಡಿಯುತ್ತಾನೆ. ಆಗ ಗುಳಿಗನು ವಿಷ್ಣುವಿನ ರಕ್ತವನ್ನ ಹೀರಲು ಪ್ರಾರಂಭಿಸುತ್ತಾನೆ. ಇದನ್ನ ಕಂಡ ಲಕ್ಷ್ಮೀದೇವಿಯು ತನ್ನ ಮುಡಿಯಲ್ಲಿದ್ದಂತಹ ಹೂವನ್ನ ಗುಳಿಗನ ಬಾಯಲ್ಲಿಟ್ಟಾಗ ಅದೇ ಕ್ಷಣ ಅವನ ಹಸಿವು ನೀಗುತ್ತದೆ. ಆಗ ವಿಷ್ಣು, ನಾನು ಈ ಹಿಂದೆ ಹೇಳಿರುವ ಪ್ರಕಾರ ಹಾಗೂ ನಿನ್ನ ಜನ್ಮ ಕಾರಣದ ಪ್ರಕಾರ ಆ ಕೆಲಸವನ್ನ ಮಾಡುವಂತಹ ಸಮಯ ಈಗ ಬಂದಿದೆ. ನೀನು ನಂಬಿ ಬಂದವರಿಗೆ ರಕ್ಷಕನಾಗಿ, ಅನ್ಯಾಯಕ್ಕೆ ಶಿಕ್ಷಕನಾಗಿ ನ್ಯಾಯ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡು. ಹಾಗೆ ಮಾಡಿದ್ದೇ ಆದರೆ ನಿನ್ನನ್ನು ನಂಬಿದವರೇ ನಿನಗೆ ಬೇಕಾದ್ದನ್ನ ನೀಡುತ್ತಾರೆ ಎಂದು ಹೇಳಿ ಕಳುಹಿಸಿಕೊಡುತ್ತಾನೆ. ಭೂಲೋಕದಲ್ಲಿ ಒಮ್ಮೆ ಪಶ್ಚಿಮ ಘಟ್ಟದತ್ತ ಪಂಜಿಮೇಸ್ತ್ರಿ ಮತ್ತು ಕೋಚಮೂಲ್ಯ ಎಂಬುವರು 1000 ಜನರನ್ನ ಕತ್ತಲಗಾಣ ಎಂಬ ತೋಟದ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿರುತ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಗುಳಿಗ
9 ವರ್ಷದ ಒಂದು ಮಾಯದ ಹುಡುಗನ ರೂಪ ತಾಳಿ ಅವರಿಗೆ ಎದುರಾಗಿ, ನನಗೂ ಒಂದು ಕೆಲಸ ಕೊಡಿ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಅವನ ವಯಸ್ಸಿನ ಕಾರಣ ಹೇಳಿ, ನೀನು ನಮ್ಮ ಜೊತೆ ಅಷ್ಟು ದೂರ ನಡೆಯಲು ಸಾಧ್ಯವಿಲ್ಲ, ಇನ್ನು ಕೆಲಸವಂತೂ ಸಾಧ್ಯವೇ ಇಲ್ಲ ಎಂದು ಹೇಳಿ ಅವನನ್ನ ಬಿಟ್ಟು ಹೋಗುತ್ತಾರೆ. ಆದರೆ ಗುಳಿಗನು ಅವರಿಗಿಂತ ಮುಂಚಿತವಾಗಿ ಕತ್ತಲಗಾಣಕ್ಕೆ ಹೋಗಿ ತಲುಪುತ್ತಾನೆ. ಆಗ ಆ ತೋಟವನ್ನ ಕಾಯುತ್ತಿದ್ದಂತಹ ಬಬ್ಬು ಸ್ವಾಮಿ ಇವನನ್ನ ತಡೆಯುತ್ತಾರೆ. ಆಗ ಬಬ್ಬು ಸ್ವಾಮಿಯನ್ನ ಹೆದರಿಸಲು ಅಲ್ಲೇ ಇದ್ದಂತಹ ಒಂದು ಪ್ರಾಣಿಯನ್ನ ಬೇಟೆಯಾಡಿ ರಕ್ತವನ್ನ ಹೀರಿ ಮಾಂಸವನ್ನ ತಿನ್ನುತ್ತಾನೆ. ಇದನ್ನ ಕತ್ತಲಗಾಣದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಯಲ್ಲಪ್ಪ ಮತ್ತು ಮಲ್ಲಪ್ಪರು ಗಮನಿಸಿ, ಯಾವುದೋ ಒಂದು ಶಕ್ತಿ ಬಂದಿದೆ, ಇದು ಸಾಮಾನ್ಯವಾದ ಹುಡುಗನಲ್ಲ, ಇದು ದೈವವೇ ಸರಿ ಎಂದು ಕಂಡುಕೊಳ್ಳುತ್ತಾರೆ. ಮುಂದೆ ಗುಳಿಗ ಮತ್ತು ಬಬ್ಬುಸ್ವಾಮಿ ಜೊತೆಯಾಗಿ ಅಲ್ಲೇ ನೆಲೆಸುತ್ತಾರೆ. ನಂತರ ಗುಳಿಗ ಕತ್ತಲಗಾಣ ಗುಳಿಗನೆಂದೇ ಪ್ರಸಿದ್ಧನಾಗುತ್ತಾನೆ. ಮುಂದೆ ಗುಳಿಗ ಪಶ್ಚಿಮ ಘಟ್ಟದಿಂದ ತುಳುನಾಡಿನತ್ತ ತನ್ನ ದೃಷ್ಟಿಯನ್ನ ಬೀರುತ್ತಾನೆ. ವಿಷ್ಣು ಹೇಳಿದ ಮಾತಿನ ಪ್ರಕಾರ ಜಲಮಾರ್ಗವಾಗಿ ಮಹಾಲಕ್ಷ್ಮಿಯು ನವದುರ್ಗೆಯರ ಸಮೇತ ತುಳುನಾಡಿಗೆ ಪ್ರಯಾಣ ಬೆಳೆಸಿದಾಗ ಗುಳಿಗನು ಅವರ ದೂತನಾಗಿ ನಿಲ್ಲುತ್ತಾನೆ. ಹೀಗೆ ಬಂದು ನೆಲೆ ಊರಿದ್ದು ಮಾರಣಕಟ್ಟೆಯಲ್ಲಿ, ಅದು ಲಿಂಗ ಸ್ವರೂಪವಾಗಿ. ಇದೇ ರೀತಿ ತುಳುನಾಡಿನ ಜನರ ಮನೆ ಮನೆಗಳಲ್ಲಿ ಕ್ಷೇತ್ರಪಾಲ ಗುಳಿಗನೆಂದೇ ಇಂದಿಗೂ ನೆಲೆಸಿರುತ್ತಾನೆ. ಇದೇ ಗುಳಿಗ ದೈವದ ಹುಟ್ಟು ಹಾಗೂ ಕಾರಣಿಕದ ಕತೆ. ಮುಂದಿನ ಭೇಟಿ ಮತ್ತೊಂದು ರೋಮಾಂಚನಕಾರಿ ಕಥೆಯೊಂದಿಗೆ, ಸತ್ಯ ಕಥೆಯೊಂದಿಗೆ. ತಪ್ಪದೆ ವೀಕ್ಷಿಸಿ ಸತ್ಯ ದೈವ. ಇದು ಬಿಯಾಂಡ್ ಲಿಮಿಟ್ಸ್.